ಗಾಳಿ ಗೋಪುರದಲ್ಲಿ ಇಟ್ಟ ದೀಪವಂತೆ ಎನ್ನ ಬಾಳು, ಸುಳಿಗಾಳಿಯಲ್ಲಿ ತೃಣಗಳಂತೆ. ಗಾಳಿ ಗೋಪುರದಲ್ಲಿ ಇಟ್ಟ ದೀಪವಂತೆ ಎನ್ನ ಬಾಳು, ಸುಳಿಗಾಳಿಯಲ್ಲಿ ತೃಣಗಳಂತೆ. ಕಾಳಿ ಕೈತನ ಮೇಷದಂತೆ, ಕಾಳಿ ಕೈತನ ಮೇಷದಂತೆ. ಕಾಲ ಸರ್ಪದ ಬಾಯಿ ಕಪ್ಪೆಯಂತೆ ಬಾಳುವೆನೋ ನಾ, ಕಾಲ ಸರ್ಪದ ಬಾಯಿ ಕಪ್ಪೆಯಂತೆ ಬಾಳುವೆನೋ ನಾ. ಕಾಲ ಸರ್ಪದ ಬಾಯಿ ಕಪ್ಪೆಯಂತೆ ಬಾಳುವೆನೋ ನ, ಕಾಲನಾಳಿಗೆ ಹಾಳು ಮಾಡದೆ ಹಾಳು ಎನ್ನನು. ಕಾಲನಾಳಿಗೆ ಹಾಳು ಮಾಡದೆ ಆಳು ಎನ್ನನು. ತಂದೆ ಪುರಂದರ ವಿಠಲರಾಯ, ತಂದೆ ಪುರಂದರ ವಿಠಲರಾಯ. ಕಾಲನಾಳಿಗೆ ಹಾಳು ಮಾಡದೆ ಹಾಳು ಎನ್ನನು, ತಂದೆ ಪುರಂದರ ವಿಠಲರಾಯ, ತಂದೆ ಪುರಂದರ ವಿಠಲರಾಯ. ಹರೇ ಕೃಷ್ಣ. ನಮ್ಮ ಬಾಳು ಬದುಕು ಹೇಗೆ ಅಂತ ಹೇಳಿ, ಕಡಲೂರು, ತಮಿಳುನಾಡು ಕಡಲೂರಿಗೆ ಸೇರಿದ ತಂದೆ ಪುರಂದರದಾಸರು ಅಂಥೇಳಿ ಅವ್ರ ಬಗ್ಗೆ ಪರಿಚಯ ಈ ವಿಶ್ವ ಹರಿದಾಸದಲ್ಲಿ ಆಗಿದೆ. ಅವರು ಮಾಡಿದ ಒಂದು ಸಣ್ಣ ಊಹಾಭೋಗ. ಗಾಳಿ ಗೋಪುರದಲ್ಲಿ ಇಟ್ಟ ದೀಪವಂತೆ ಈ ಬಾಳು. ಒಳ್ಳೆ ಗಾಳಿ, ಗೋಪುರ ಅಂದರೆ ಒಳ್ಳೆ ಗಾಳಿ ಬರುತ್ತೆ. ಎಲ್ಲರೂ ಗೋಪುರ ಸ್ವಲ್ಪ ನಿಂತ್ಕೊತಾರೆ, ಆರಾಮ ನಿಂತ್ಕೊಂಡು ಗಾಳಿ ತಗೊಂಡು ಹೋಗ್ತಾರೆ. ಅಂಥ ಗೋಪುರದಲ್ಲಿ ಸಣ್ಣ ದೀಪ ಇಟ್ಟೇವೆ ಅಂತಂದರೆ ಅದು ಎಷ್ಟೊತ್ತು ಉರಿಯುತ್ತೆ, ಒಂದು ಕ್ಷಣ ಉರಿಯುತ್ತೆ ಅಷ್ಟೇ. ಹಾಗೆ ನಮ್ಮ ಜೀವನ ಎಂಬುದು ಅಷ್ಟೇ, ನಮ್ಮ ಬಾಳು ಎಂಬುದು ಹಾಗೆ. ಗಾಳಿ ಗೋಪುರದ ದೀಪ ಇದ್ದಾಗ ನಾನಿದ್ದನಪ್ಪ, ಸುಳಿಗಾಳಿಯಲ್ಲಿ ತಗಲ ತೃಣದಂತೆ. ಸುಳಿ ಒಳ್ಳೆ ಗಾಳಿ ಬರೋ ಕಾಲಕ್ಕೆ ಅದರೊಳಗೆ ತೃಣಗಳು ಎಷ್ಟು ಇರುತ್ತೆ ಹೇಳ್ರಿ, ಸುತ್ತಾ ಇರ್ತದೆ. ಒಂದು ಕಡೆ ಒಂದು ನಿಮಿಷ ಇರೋದಿಲ್ಲ, ಹಾರ್ತಾ ಇರ್ತದೆ. ಹಾಗೆ ನಮ್ಮ ಬಾಳು ಬದುಕು ಕೂಡ ಹಾಗೆ ಇರುತ್ತೆ. ಒಂದು ನಿಮಿಷ ಇರ್ತೋ ಅರ್ಧ ನಿಮಿಷ ಇರ್ತೋ ಗೊತ್ತಿಲ್ಲ ನಮ್ಮ ಜೀವನ ಎಂಬುದು. ಕಾಳಿಕಾ ದೇವಿಗೆ ಮೇಕೆನ ಅದನ್ನು ಅದನ್ನು ಬಲಿ ಕೊಡ್ತಾರಲ್ಲ, ಅದನ್ನು ಚಂದ ಅಲಂಕಾರ ಮಾಡಿ ಕರ್ಕೊಂಡು ಹೋಗ್ತಾರಲ್ಲ, ಅದರ ಬಾಳು ಎಷ್ಟು ಕರ್ಕೊಂಡು ಹೋಗೋ ತನಕ ಎಷ್ಟು ಅದಕ್ಕೆ ಏನು ಜೀವ ಗೊತ್ತಾಗುತ್ತೆ, ಅದಕ್ಕೆ ಏನು ಗೊತ್ತಾಗಲ್ಲ. ಒಂದು ಕ್ಷಣ ಹೊತ್ತು ಹೋಗಾದರೂ ಅದನ್ನು ಕಡ್ದು ಹಾಕಿಬಿಡ್ತಾರೆ. ಅಷ್ಟೇ ನಮ್ಮ ಜೀವನ ಅಂತ. ಕಾಲ ಸರ್ಪದ ಬಾಯಿ ಕಪ್ಪೆಯಂತೆ. ಕಾಲ ಸರ್ಪದ ಬಾಯಿ ಕೆಳಗೆ ನೆರಳೊಳಗಿರತಕ್ಕಂಥ ಕಪ್ಪೆಗೆ ಆಯುಷ್ಯ ಎಷ್ಟು, ನೆರಳು ತರ್ಕೊಂಡು ಕೂತ್ಕೊಂಡಿರುತ್ತೆ. ಅದರ ಒಂದು ಕ್ಷಣ ಆ ಕಪ್ಪೆನ ನುಂಗಿಬಿಡುತ್ತೆ ಸರ್ಪ. ಹಾಗೆ ನಂಬುದು ಕಾಲ ಎಂಬ ಸರ್ಪದ ಬಾಯಿ ಒಳಗೆ ತಗಲಿಕೊಂಡಿದ್ದೇಮೋ ಅಷ್ಟೇ ನಮ್ಮ ಆಯುಸ್ಸು ಅಂತಾರೆ. ಹಾಗೆ ನಾನಿದ್ದನಪ್ಪ, ಅದರಂತ ನನ್ನ ನಾಳಿಗೆ ಹಾಕಿಸ್ಬೇಡ ಅಂತಾರೆ. ಕಾಲನಾಳುಗಳು ಅಂದರೆ ಯಮದೂತರುಗಳು, ಯಮಕಿಂಕರರು. ಅವ್ರ ಕೈಗೆ ನಾನು ಸಿಕ್ಕಿಸ್ಬೇಡ, ನನ್ನ ನಾರಾಯಣನ ದೂತರ ಕೈಯಲ್ಲಿ ಸಿಕ್ಸಪ್ಪ, ನನ್ನನ್ನು ಸಿಕ್ಕಿಸ್ಬಿಡು, ನಮ್ಮನ್ನು ಸೇರಿಸಿಬಿಡು. ಆಳು ಮಾಡದೆ, ಕಾಲನ ಆಳಿಗೆ ಆಳು ಮಾಡದೆ ಆಳು ಎನ್ನನು. ನನ್ನ ನೀನೇ ಆಳಬೇಕು, ನಿನ್ನ ಭಕ್ತರೇ ಆಳಬೇಕು, ನಿಮ್ಮ ಕಾಪಾಡಬೇಕು, ತಂದೆ ಪುರಂದರ ವಿಠಲರಾಯ. ಅದರಿಂದ ನಮ್ಮ ಜೀವನ ಎಂಬುದು ತುಂಬ ಅಲ್ಪವಾದ ಜೀವನ, ಕ್ಷಣ ಹೊತ್ತು ನೀರು ಗುಬ್ಬಳಿಯಂತೆ ಅಂತ ಹೇಳ್ತಾರೆ. ಹಾಗೆ ಅದರಿಂದ ಅಷ್ಟರಲ್ಲ ನಾವು ಏನು ಮಾಡ್ಲಿಕ್ಕಾಗುತ್ತೋ ಭಗವಂತನ ಕುರಿತು ನಾವು ಮಾಡಿಕೊಂಡು ಸಾಧನೆ ಮಾಡಿಕೊಳ್ಬೇಕು. ಅದಕ್ಕೆ ಇದನ್ನು ಮುನ್ನೆಚ್ಚರಿಕೆಯಾಗಿ ನಮಗೆ ತೋರಿಸಿಕೊಟ್ಟಿದ್ದಾರೆ, ನಮ್ಮ ಜೀವನ ಹೇಗಿರುತ್ತೆ ಎಂಬುದನ್ನು. ತಂದೆ ಪುರಂದರದಾಸರು. ಶ್ರೀಕೃಷ್ಣಾರ್ಪಣಮಸ್ತು.